ಹಲೋ ನಮಸ್ಕಾರ. ಇವತ್ತಿನ ಆಟೋ ನ್ಯೂಸ್ ಎಪಿಸೋಡ್ 1ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಆಟೋಮೊಬೈಲ್ ಇಂಡಸ್ಟ್ರಿಯಲ್ಲಿ ಬರುವ 5 ಹೊಸ ಅಪ್ಡೇಟ್ ನ ನೋಡ್ತಾ ಇದೀವಿ. ಸೊ ಸ್ಟಾರ್ಟಿಂಗ್ ನೋಡೋದಾದ್ರೆ ಟಾಟಾ ಇಂದ ಒಂದು ಲೆಜೆಂಡರಿ SUV ಕಂಬ್ಯಾಕ್ ಆಗ್ತಾ ಇದೆ. ಹುಂಡೈ ಇಂದ ಒಂದು EV ಬಯಸ್ ಗೆ ಬಂಪರ್ ಆಫರ್ ಕೊಡ್ತಾ ಇದ್ದಾರೆ. ಹೋಂಡಾ ಇಂದ ಒಂದು ಪ್ರೀಮಿಯಂ ಬೈಕ್ಸ್ ಮತ್ತೆ EV ತರಕ್ಕೆ ರೆಡಿ ಆಗಿದ್ದಾರೆ. ಮತ್ತೆ ಸ್ಕೋಡಾ ಪರ್ಫಾರ್ಮೆನ್ಸ್ SUV ಲಾಂಚ್ ಮಾಡ್ತಾ ಇದೆ. ಇನ್ನೊಂದು ನಿಸಾನ್ ಅವರು ಹೊಸ SUV ನ ರಿವೀಲ್ ಮಾಡಿದ್ದಾರೆ. ಸೊ ವಿಡಿಯೋ ಸ್ಕಿಪ್ ಮಾಡ್ದಲೇ ಇವತ್ತಿನ ವಿಡಿಯೋ ನೋಡೋಣ. ಫಸ್ಟ್ ಅಪ್ಡೇಟ್ ಬಗ್ಗೆ ಮಾಡಿದರೆ ಟಾಟಾ ಮೋಟಾರ್ಸ್ ಇಂದ ಫೈನಲ್ ಆಗಿ ಟಾಟಾ ಸಿಯಾರಾ EV ನ ಲಾಂಚ್ ಆಗಿದೆ. 80s ಕಿಡ್ಗೆ ಸಿಯಾರಾ ಒಂದು ಎಮೋಷನಲ್ ಇರಬಹುದು, ಆದ್ರೆ ಈ ಲೆಜೆಂಡರಿ ನೇಮ್ ಇಟ್ಕೊಂಡು ಟಾಟಾ ಅವರು ಎಲೆಕ್ಟ್ರಿಕ್ ಅವತಾರ್ ಅಲ್ಲಿ ತಂದಿದ್ದಾರೆ. ಹೊಸ ಸಿಯಾರಾ EV ಅಲ್ಲಿ ಫ್ಯೂಚರಿಸ್ಟಿಕ್ LED ಲೈಟ್ಸ್ ಬರುತ್ತೆ, ಕನೆಕ್ಟಿಂಗ್ DRLs ಬರುತ್ತೆ, ಪ್ರೀಮಿಯಂ ಕ್ಯಾಬಿನ್, ಪ್ಯಾನೋರಾಮಿಕ್ ಸನ್ರೂಫ್, ಅಡಾಸ್ ಮತ್ತೆ ಸೇಫ್ಟಿ ಫೀಚರ್ಸ್, ಟಚ್ ಸ್ಕ್ರೀನ್ ಎಲ್ಲ ಸಿಗುತ್ತೆ. ಬ್ಯಾಟರಿ ಡೀಟೇಲ್ಸ್ ಇನ್ನು ಕಂಪ್ಲೀಟ್ ಆಗಿ ರಿಲೀಸ್ ಆಗಿಲ್ಲ. ಕಂಪನಿ ಮೋಸ್ಟ್ ಆಫ್ ಲಾಂಗ್ ರೇಂಜ್ ಅಂತ ಹೇಳಿದ್ರೆ ಜಾಸ್ತಿ ರೇಂಜ್ ಬರಂಗೆ ಟಾರ್ಗೆಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಇಂಡಿಯನ್ಸ್ EV ಮಾರ್ಕೆಟ್ಗೆ ಆಲ್ರೆಡಿ ಟಾಟಾ ಒಂದು ಫಸ್ಟ್ ಪೊಸಿಷನ್ ಇಲ್ಲಿದೆ. ಈ ಸಿಯಾರಾ ಇಟ್ಕೊಂಡು ನನ್ನ ಪ್ರಕಾರ ಹುಂಡೈ ಮಹೇಂದ್ರ ಅವರಿಗೆ ಒಳ್ಳೆ ಬೀಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಸೆಕೆಂಡ್ ಅಪ್ಡೇಟ್ ಬರೋದಾದ್ರೆ ಹುಂಡೈ ಕಡೆಯಿಂದ ಹುಂಡೈ ಕ್ರೆಟಾ ಎಲೆಕ್ಟ್ರಿಕ್ ಗೆ ಬ್ಯಾಟರಿ ಆಸ್ ಅ ಸರ್ವಿಸ್ ಆಪ್ಷನ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳೋದಾದ್ರೆ ಕಾರ್ ಬ್ಯಾಟರಿ ಸಪರೇಟ್ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಅಲ್ಲಿ ತಗೊಬಹುದು. ಸಿಂಪಲ್ ಆಗಿ ಹೇಳೋದಾದ್ರೆ ನೀವು ಗಾಡಿ ತಗೊಳಕ್ ಹೋದಾಗ ಬ್ಯಾಟರಿ ಕಾಸ್ಟ್ ನ ತೆಗೆದ್ಬಿಟ್ಟು ಅದನ್ನ ತಿಂಗಳ ಕಟ್ಕೋಬಹುದು. ಇದರಿಂದ ಇನಿಷಿಯಲ್ ಪ್ರೈಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಕಾರ್ ಬ್ಯಾಟರಿ ಮಂತ್ಲಿ ಸಬ್ಸ್ಕ್ರಿಪ್ಷನ್ ಆಗಿ ತಗೊಬಹುದು. ಇದರಿಂದ ಇನಿಷಿಯಲ್ ಬೈಯರ್ಗೆ ಸ್ವಲ್ಪ ಕಾಸ್ಟ್ ಕಮ್ಮಿ ಆಗುತ್ತೆ. ಮತ್ತೆ EV ತಗೊಳಕ್ ಯಾರು ಯೋಚನೆ ಮಾಡ್ತಿದ್ರೆ ಒಂದ್ ಸ್ವಲ್ಪ ಅಫೋರ್ಡಬಲ್ ಆಗುತ್ತೆ. ಇಂಡಿಯಾದಲ್ಲಿ EV ಅಡಾಪ್ಟೇಷನ್ ಸ್ವಲ್ಪ ಇನ್ಕ್ರೀಸ್ ಆಗ್ಬೋದು ಈ ಮೆಥಡ್ ಇಂದ. ಸೊ ಬೇರೆ ಕಂಪನಿಗಳು ಈ ಬಿಸ್ನೆಸ್ ಮಾಡೆಲ್ ನ ಟ್ರೈ ಮಾಡಬಹುದು. ಫ್ಯೂಚರ್ ಅಲ್ಲಿ ಎಲ್ಲಾ ಕಾರ್ EVಗಳು ಈ ಬಿಸ್ನೆಸ್ ಮಾಡೆಲ್ ನ ತಗೊಂಡ್ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಬಂದ್ಬಿಟ್ಟು ಹೋಂಡಾ ಕಡೆಯಿಂದ ಹೋಂಡಾ ಇಂದ ಪ್ರೀಮಿಯಂ ಮೋಟಾರ್ ಸೈಕಲ್ ಸೆಗ್ಮೆಂಟ್ ಮೇಲೆ ಫುಲ್ ಫೋಕಸ್ ಮಾಡಿದ್ದಾರೆ. ಹಂಗಂತ ಹೇಳಿದ್ರೆ ಬಿಗ್ ವಿಂಗ್ಸ್ ಡೀಲರ್ಶಿಪ್ ಇದೆಯಲ್ಲ, ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ಬೇಕಂತ ಹೊರಟಿದ್ದಾರೆ. ಅದ್ರ ಜೊತೆಗೆ ಹೊಸ ಬೈಕ್ ಎಲೆಕ್ಟ್ರಿಕ್ ಬೈಕ್ ನ ಲೈನ್ಅಪ್ ನ ತರಬೇಕು ಅಂತ ಇದ್ದಾರೆ. ಇಂಡಿಯನ್ ಮಾರ್ಕೆಟ್ ಅಲ್ಲಿ ರಾಯಲ್ ಎನ್ಫೀಲ್ಡ್, KTM, ಟ್ರಯಂಫ್, ಏತರ್ ಅವರಿಗೆ ಒಂಚೂರು ಕಾಂಪಿಟೇಟಿವ್ ಇನ್ಕ್ರೀಸ್ ಆಗ್ಬೋದು. ಹೋಂಡಾ ಫ್ಯಾನ್ಸಿಗೆ ಈ ಮಂತ್ ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. 4ನೇ ಅಪ್ಡೇಟ್ ಬಗ್ಗೆ ಮಾತಾಡೋದಾದ್ರೆ ಸ್ಕೋಡಾ ಅವರು ಹೊಸ ಕೋಡಿಯಾಕ್ RX ನ ತರ್ತಾ ಇದ್ದಾರೆ. ಒಂದು ಪರ್ಫಾರ್ಮೆನ್ಸ್ SUV ಬೇಕು ಅಂತ ಹೇಳಿದ್ರೆ ನಿಮ್ಗೆ ಇದು ಗುಡ್ ನ್ಯೂಸ್ ಆಗಿದೆ. ಯಾಕಂತ ಹೇಳಿದ್ರೆ ಸ್ಕೋಡಾ ಅವರು ಅಫಿಷಿಯಲ್ ಆಗಿ ಕೋಡಿಯಾಕ್ RS ಅನೌನ್ಸ್ ಮಾಡಿದ್ದಾರೆ. 2 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್, ಸ್ಪೋರ್ಟಿ, ಸ್ಟೈಲಿಶ್ ಮತ್ತೆ ಪ್ರೀಮಿಯಂ ಇಂಟೀರಿಯರ್, ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಇದಾಗಿರುತ್ತೆ. ಸೊ ಲಿಮಿಟೆಡ್ ಯೂನಿಟ್ ಇರುತ್ತೆ. ಬುಕಿಂಗ್ ಸ್ಟಾರ್ಟ್ ಆದ್ರೆ ಮಾಡ್ಕೊಂಬಿಡಿ. ನಿಮಗೊಂದು ಇದು ಲಿಮಿಟೆಡ್ ಯೂನಿಟ್ ಸಿಗುತ್ತೆ, ಈಗಲೇ ಬುಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅಪ್ಡೇಟ್ ಬರೋದಾದ್ರೆ ನಿಸಾನ್ ಕಡೆಯಿಂದ ಒಂದು ಹೊಸ SUV ನ ಲಾಂಚ್ ಮಾಡಿದ್ದಾರೆ. ಇದರ ಹೆಸರು ಬಂದ್ಬಿಟ್ಟು ಟೆಕ್ಟಾನ್ ಅಂತ ಹೇಳ್ಬಿಟ್ಟು ರಿವೀಲ್ ಮಾಡಿದ್ದಾರೆ. ಇದೊಂದು ಮಿಡ್ ಸೈಜ್ SUV ಸೆಗ್ಮೆಂಟ್ ಗೆ ಟಾರ್ಗೆಟ್ ಮಾಡುತ್ತೆ. ಇದು ಆಲ್ರೆಡಿ ಲಾಂಚ್ ಆಗಿದೆ. ಇದು ಕ್ರೆಟಾ, ಸೆಲ್ಟೋಸ್, ಗ್ರ್ಯಾಂಡ್ ವಿಟಾರಾ, ಐರೈಡ್ ಗೆ ಡೈರೆಕ್ಟ್ ಕಾಂಪಿಟೇಷನ್ ಆಗಿದೆ. ಸೊ ಇದರ ಡಿಸೈನ್ ಬಗ್ಗೆ ನೋಡೋದಾದ್ರೆ ನಿಸಾನ್ ಪೆಟ್ರೋಲಿನ ತೆಂಗಿ ತರ ಕಾಣ್ತಾ ಇದೆ. ಅಂತ ಹೇಳಿದ್ರೆ ಬೋಲ್ಡ್ ಡಿಸೈನ್ ಇರ್ಬೋದು, ಮಾಡರ್ನ್ ಇಂಟೀರಿಯರ್ಸ್, ಟರ್ಬೋ ಪೆಟ್ರೋಲ್ ಇಂಜಿನ್ಸ್ ಗಳು ಮತ್ತೆ ಇನ್ನು ತುಂಬಾನೇ ಫೀಚರ್ಸ್ ಇದೆ. ನಿಸಾನ್ಗೆ ಇದೊಂದು ಇಂಪಾರ್ಟೆಂಟ್ ಲಾಂಚ್ ಆಗಿರುತ್ತೆ. ಸೊ ಮಾರ್ಕೆಟ್ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ. ಇದಾಗಿರುತ್ತೆ ಟಾಪ್ 5 ಆಟೋಮೊಬೈಲ್ ನ್ಯೂಸ್. ಈ ನ್ಯೂಸ್ ಅಲ್ಲಿ ನಿಮಗೆ ಯಾವ್ದಾದ್ರು ಮೋಸ್ಟ್ ಎಕ್ಸೈಟಿಂಗ್ ಅನ್ಸ್ತಾ ಟಾಟಾ ಸಿಯಾರಾ EV ಇರ್ಬೋದು, ನಿಸಾನ್ ಟೆಕ್ಟಾನ್ ಇರ್ಬೋದು, ಹೋಂಡಾ ಅಪ್ಕಮಿಂಗ್ ಬೈಕ್ಸ್ ಇರ್ಬೋದು, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಬಾಯ್ ಬಾಯ್.